ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರುವಂತ ಸಮಸ್ಯೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಉತ್ತರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳು ರೈಸ್ ಆಗುತ್ತೆ. ನಾನು ಆಗಲೇ ಹೇಳಿದೆ 24,000 ಕೋಟಿ ಕಳೆದ ವರ್ಷ ಗೃಹಲಕ್ಷ್ಮಿಗೆ ಅಂತಲೇ ಎತ್ತಿಟ್ಟಿದ್ರು. ಈ ಆರ್ಥಿಕ ವರ್ಷಕ್ಕೆ 28,000 ಕೋಟಿಯಷ್ಟು ಎತ್ತಿಟ್ಟಿದ್ದಾರೆ. ಅಂದರೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಕೊಡೋದಕ್ಕೆ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಈ ಆರ್ಥಿಕ ವರ್ಷದಲ್ಲಿ 3 ಕಂತು ಇನ್ನೂ ಬಂದಿಲ್ಲ, ಕಳೆದ ಆರ್ಥಿಕ ವರ್ಷದ 2 ಕಂತು ಕೊಟ್ಟಿಲ್ಲ. ಈ ಸ್ಥಿತಿ ಬರೋದಕ್ಕೆ ಏನು ಕಾರಣ ಅನ್ನುವಂಥ ಪ್ರಶ್ನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದಂಥ ಸಂದರ್ಭದಲ್ಲಿ 4.09 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದರು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರವೇ ಸುಮಾರು 58,000 ಕೋಟಿಯನ್ನು ನಿಗದಿಪಡಿಸಲಾಗಿದೆ 5 ಪಂಚ ಗ್ಯಾರಂಟಿ ಯೋಜನೆಗಳಿಗೆ. ಅಂದರೆ ರಾಜ್ಯದ ಬಜೆಟ್ನ ಸುಮಾರು 14% ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಅಂತಾನೆ ವಿನಿಯೋಗ ಮಾಡಬೇಕು ಅನ್ನುವಂಥ ಯೋಚನೆ ರಾಜ್ಯ ಸರ್ಕಾರದ್ದು. ಇಷ್ಟಿದ್ದಾಗಲೂ ಕೂಡ ದುಡ್ಡು ಕೊಡೋದಕ್ಕೆ ಏನು ಸಮಸ್ಯೆ? ಈ ಸಮಸ್ಯೆಯ ಆಳಕ್ಕೆ ಇಳಿದ್ರೆ ಕೆಲ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ನಾವು ಹೇಳ್ತೀವಿ, ರಾಜ್ಯದ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ, ಅನುಭವಿಗಳು ಮತ್ತು 16 ಬಜೆಟ್ ಅನ್ನು ಮಂಡಿಸಿದವರು ಅನ್ನೋದನ್ನು ಹೇಳ್ತಾ ಬರ್ತೀವಿ. ಬಟ್ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆಯಾ ಅಂತ ಅನಿಸ್ತಾ ಇದೆ. ನನ್ನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ಹೇಳುತ್ತೆ, ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸುಮಾರು 4,000 ಕೋಟಿ ಪೆಂಡಿಂಗ್ ಇಟ್ಟಿದೆ 4 ನಿಗಮಗಳಿಗೆ. 4,000 ಕೋಟಿ ಈ 3 ವರ್ಷದಲ್ಲಿ ಪೆಂಡಿಂಗ್ ಇಟ್ಟಿರೋದು. ಯಾಕೆ ಈ ರೀತಿಯ ಸ್ಥಿತಿ ಬಂದಿದೆ? ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂಥ ಮುನ್ಸೂಚನೆನೇ ಇದು. ವೀಣಾ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ, ಆನಂತರ ಬಿಜೆಪಿ ಕಾಂಗ್ರೆಸ್ನ JDSನ ರಿಯಾಕ್ಷನ್ ಪಡ್ಕೊಳ್ತೀನಿ. ವೀಣಾ ಅವರೇ, ಏನು ಹೇಳ್ತೀರಿ? 58,000 ಕೋಟಿ ನಿಗದಿ ಮಾಡಿದೀವಿ ಅಂತ ಹೇಳಿದ್ರು ಕೊಡೋದಕ್ಕೆ ದುಡ್ಡಿಲ್ಲ ಅಂತಾದ್ರೆ ರಾಜ್ಯದ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅನ್ನೋ ಸೂಚನೆ ಸಿಗ್ತಿದೆ. ಕೂಡ ನಾವು ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ನಾವು ಕೊಡ್ತೀವಿ, ನುಡಿದಂತ ನಡೆದ ಸರ್ಕಾರ ಅಂತೇಳಿ ನಾನು ಮೊದಲನೇದಾಗಿ ಹೇಳಿದೆ. ಇವ್ರಂಗೆ ಹಿಂದಿನ ಸರ್ಕಾರದಲ್ಲಿ ವಿಧವಾ ವೇತನ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಲ್ಯಾಪ್ಟಾಪ್ ವಿತರಣೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇರುವಂತಹ ಯೋಜನೆಗಳಾಗಿರ್ಬೋದು ಎಲ್ಲವನ್ನ ಮುಚ್ಕೊಡೋದ್ರು, ಎಲ್ಲವನ್ನ ಕ್ಲೋಸ್ ಮಾಡಿದ್ರು. ನಾವು ಆತರ ಏನು ಇವತ್ತು ಹೇಳಿದಂತ ಯೋಜನೆಗಳನ್ನ ಬಂದ್ ಮಾಡಿಕೊಂಡು ಇವತ್ತು ನಾವು ಕೊಡೋದಕ್ಕಾಗಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ವಲ್ಲ. ನಾವು ಕೊಡ್ತೀವಿ. ನಾನ್ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ಬೇಕಾದ್ರೆ ನಾನು ಮಧ್ಯೆ ಮಾತಾಡಿಲ್ಲ. ನೀವು ದಯಮಾಡಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ನೀವು ಬಿಜೆಪಿಯವರು, ನಾವು ಮಾನ್ಯ ಸುರ್ಭಿ ಅವರಿಗೆ ಹೇಳ್ತೀನಿ ನಾನು, ಇವತ್ತು ಸಾಕಷ್ಟು ಇಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೀಯಾಳಿಸಿದವರು. ನಮ್ಮ ಸರ್ಕಾರ ಬಂದಾಗ ಯೋಜನೆಯನ್ನ ನಾವು ಅನೌನ್ಸ್ ಮಾಡಿದಾಗ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ ಇವತ್ತು ಬಡತನಕ್ಕೆ ಬಂದ್ಬಿಡುತ್ತೆ. ಇವತ್ತು ಅಂತ ಯೋಜನೆಗಳಿಂದ ಯಾವುದೇ ಕೂಡ ಉಪಯೋಗ ಇಲ್ಲ. ಇವತ್ತು ಎಲ್ಲರೂ ಸೋಂಬೇರಿಗಳಾಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಇವತ್ತು ಯಾವುದೇ ತರ ಉಪಯೋಗ ಆಗಲ್ಲ ಅಂತೇಳಿ ಇವತ್ತು ಆ ಯೋಜನೆಯನ್ನ ದೂಷಿಸಿದವರು ಇವತ್ತು ದೆಹಲಿಯಲ್ಲಿ ಆ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದ್ರು, ಬಿಹಾರದಲ್ಲಿ ಕೊಡ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ. ನಮ್ಮದೇ ಯೋಜನೆಯನ್ನ ಇವತ್ತು ಮೂಗ್ ಮುರಿದಂತದ್ದಾಗಿರ್ಬೋದು ಕೊಡ್ತಾ ಇದೀವಿ. ಮತ್ತೆ ಕೇಳ್ತಾ ಇದ್ದೀನಿ ನಾನು, ನೋಡಿ ನೀವು 58,000 ಕೋಟಿ ಗ್ಯಾರಂಟಿ ಅಂತಾನೆ ಎತ್ತಿಟ್ಟು ರಾಜ್ಯದ ಬಜೆಟ್ನ 14% ದುಡ್ಡನ್ನ ಬಜೆಟ್ಗೆ ಅಂತಾನೆ ಎತ್ತಿಟ್ಟು ಈಗ ಅದನ್ನ ಕೊಡೋದಕ್ಕೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಿ ಅಂತಂದ್ರೆ ಸಮಸ್ಯೆ ಎಲ್ಲಿದೆ ಅಂತ ಪ್ರಶ್ನೆ ಮೂಡುತ್ತಲ್ವಾ? ನಿಮ್ಮ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ. ಎಣಿಸ್ತಾ ಇಲ್ಲ ಸರಿ, ಇಲ್ಲ ಬಂದೆ ಯಾವುದೇ ಕ್ಯಾಲ್ಕುಲೇಷನ್ ಲಾಂಗ್ ಇಲ್ಲ. ಇವತ್ತು ಎಲ್ಲವನ್ನ ಕೂಡ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಇವತ್ತು ಎಲ್ಲಿ ಲೋಪದೋಷಗಳೇ ಆಗಿದೆ ಅದನ್ನ ತಿಳ್ಕೊಂಡು ನಾವು ಅದನ್ನ ಮತ್ತೆ ಅನುಷ್ಠಾನಕ್ಕೆ ತರ್ತೀವಿ, ಮತ್ತೆ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಎಲ್ಲೂ ಕೂಡ ಪಲಾಯನ ಮಾಡ್ತಾ ಇಲ್ವಲ್ಲ, ಕೊಡಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ವಲ್ಲ. ನಾವು ಕೊಡ್ತೀವಿ ಅಂತಾನೆ ಹೇಳ್ತಾ ಇರೋದು. ಇವತ್ತು ಎಲ್ಲವನ್ನ ಸಮರ್ಪಕವಾಗಿ ಮಾಹಿತಿ ತಗೋಬೇಕಲ್ಲ. ಇವತ್ತು ನಮ್ಗೆ ನಿಮ್ಗೆ ಎಲ್ಲ ತಿಳಿದಿರೋ ಹಾಗೆ ಈ ಬಜೆಟ್ ಪ್ರಾವಿಷನ್ ಅಂತ ಮಾಡ್ತಾರೆ. ಆ ಬಜೆಟ್ ಪ್ರಾವಿಷನ್ ಅಲ್ಲಿ ಇದಕ್ಕೆ ಅಂತ ಇಷ್ಟು ಅಂತ ಇಟ್ಟಿರ್ತಾರೆ. ಅಂದ್ರೆ ಈ ಹಣ ಖರ್ಚಾಗಿಲ್ಲ, ಎಲ್ಲಿ ಹೋಯ್ತು ಅಂತಂದ್ರೆ ಎಸ್ಟಿಮೇಷನ್ ಇಲ್ಲಿಂದ ಇಷ್ಟು ಬರುತ್ತೆ, ಅದನ್ನ ಇಲ್ಲಿ ಕೊಡ್ತೀವಿ ಅಂತ ಎಸ್ಟಿಮೇಷನ್ ಹಾಕಿರ್ತಾರೆ. ಅದನ್ನ ಪ್ರಾವಿಷನ್ ಸರ್, ಎಸ್ಟಿಮೇಟ್ ಹಾಕ್ಬೇಕಾದ್ರೆ ಇಲ್ಲಿ ಹಣ ಇದೆಯಾ ನೋಡ್ಕೊಂಡೆ ಹಾಕೋದು ಎಸ್ಟಿಮೇಷನ್. ಸೊ ಹಾಗಾಗಿ ಇಷ್ಟು ಹಾಕಿರ್ತಾರೆ ಇವರು. ಈಗ ಅಲ್ಲಿ ಖರ್ಚೇ ಆಗಿಲ್ಲ, ಹಣ ಎಲ್ಲೋಯ್ತು, ಯಾವ ಇಲಾಖೆಗೆ ಹೋಯ್ತು ಅನ್ನೋದಾದ್ರೂ ಮಾಹಿತಿ ಕೊಡ್ಲಿ. ಅವರು ಯಾವ ಇಲಾಖೆದಲ್ಲಿ ಇಟ್ಟಿದ್ದೀರಾ, ನೀವು ಯಾವ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿದ್ದಾರೆ, ಅಕಸ್ಮಾತ್ ಕೊಟ್ಟಿಲ್ಲ ಇದನ್ನ ಎಲ್ಲ ಏನಾದ್ರೂ ಇದರಲ್ಲಿ ಏನೋ ಫೇಲ್ ಆಗಿದಾರಲ್ಲ ಕೊಡೋದ್ರಲ್ಲಿ, ಯಾವ ಅಧಿಕಾರಿನ ನೀವು ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಏನು ಮೀನಮೇಷ ಎಣಿಸ್ತಾ ಇದ್ದೀರಾ
ಕೊಡೋದಕ್ಕೆ ಎಲ್ಲಿ ಹೋಯ್ತು ದುಡ್ಡು ಅಂತ ಕೇಳ್ತಾ ಇದ್ರೆ ಜನ. ನಿಮ್ಮ ಹತ್ರ ಅದ್ರ ಲೆಕ್ಕನೇ ಇಲ್ಲ ಅಂತೀರಾ. ನೀವು ಈ ರೀತಿ ನೀವು ಒಂದು ಸರ್ಕಾರ ನಡೆಸ್ತೀರಾ. ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್, ಈಗ ನೀವು ತಾಂತ್ರಿಕ ಸಮಸ್ಯೆ ಮತ್ತು ತಾಲೂಕ್ ಪಂಚಾಯತಿಗೆಲ್ಲ ಕೊಟ್ಟಿದ್ದೀನ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ. ಯಾಕೆ ತಾಲೂಕು ಪಂಚಾಯತಿಗಳಿಗೆ ನೀವು ಕೊಟ್ಟಿದ್ದೀನ ಅಂತಲ್ಲ, ಅಲ್ಲಿ ಯಾಕೆ ಕೊಟ್ಟಿಲ್ಲ ಜನಕ್ಕೆ? ಅಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಹಣ ಬಂದಿಲ್ವಾ? ಇಲ್ಲ ಬಾಕಿ ಇದೇನು ಇಳಿಕೆ ಇದೆ ಸರ್. ನೋಡಿ ಸರ್, ಇವಾಗ 2023-24 ಏನು 13,000 ಕೋಟಿ ಇದೆ. 24-25 ಆಲ್ರೆಡಿ 26,000 ಕೋಟಿ ಚಿಲ್ಲರೆ ಇದೆ. ಇವಾಗ ಅದನ್ನ ಆ ಡಿಫಿಸಿಟ್ನ ನೀವು ಯಾವ ರೀತಿ ತುಂಬಿಸ್ತೀರಾ? ಫಸ್ಟ್ ಆಫ್ ಆಲ್ ಆ ಡಿಫಿಸಿಟ್ನ ನೀವು ಈ ವರ್ಷ ಅಂದ್ರೆ ನಿಮಗೆ ಬರೋದು ಆ ಗೃಹಲಕ್ಷ್ಮಿ ಯೋಜನೆ ಬರೋದೇ ನಿಮ್ಗೆ ಅಲ್ಲಿ 28,000 ಕೋಟಿ ಕೊಟ್ಟಿದ್ದಾರೆ ನಿಮ್ಗೆ. ಅದನ್ನ ಈ ಡಿಫಿಸಿಟ್ ನ ತುಂಬಿಸಿ ಜನರಿಗೆ ಮುಂದಿನ ವರ್ಷ ಯಾವ ರೀತಿ ಕೊಡ್ತೀರಾ? ಕರೆಕ್ಟ್. ಈಗ ಒಂದು ಪ್ರಶ್ನೆ ಬರುತ್ತೆ. ಆಯ್ತು, ಬಜೆಟ್ ಅಲ್ಲಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಗೃಹಲಕ್ಷ್ಮಿಗೆ ಇಷ್ಟು ಅಂತ ನಿಗದಿ ಮಾಡಿಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ನಿಗದಿ ಮಾಡಿಟ್ಟಿರ್ತಾರೆ, ಬಜೆಟ್ ಅಲ್ಲಿ ಅದು ಅನೌನ್ಸ್ ಆಗಿರುತ್ತೆ. ಬಟ್ ಅದು ಎಸ್ಟಿಮೇಷನ್. ಸರ್ಕಾರ ಏನು ಹೇಳಿರುತ್ತೆ ಅಂತಂದ್ರೆ, ನಮಗೆ ಕೇಂದ್ರದ GST ಪಾಲು ಇಷ್ಟು ಬರಬೇಕು, ಅಥವಾ ಅಬಕಾರಿಯಿಂದ ಇಷ್ಟು ಬರಬೇಕು, ನೋಂದಣಿ ಮತ್ತು ಮುದ್ರಾಂಕದಿಂದ ಇಷ್ಟು ಬರಬೇಕು, ಇಷ್ಟರಲ್ಲಿ ಇಷ್ಟನ್ನ ಈ ಯೋಜನೆಗೆ ಎತ್ತಿಡ್ತೀವಿ ಅನ್ನುವಂಥ ಲೆಕ್ಕನೇ ಬಜೆಟ್. ಸೊ ಆ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂತಂದ ತಕ್ಷಣ ಯೋಜನೆಗಳ ಮೇಲೆ ಪರಿಣಾಮ ಬೀರೋದು ಸಹಜ. ಸೊ ಇಲ್ಲೂ ಕೂಡ ಹಂಗೆ ಆಗಿದೆ. ಕೇಂದ್ರದಿಂದ ಬರಬೇಕಾದಂತ ದುಡ್ಡು ನಮಗೆ ಸರಿಯಾದ ಸಮಯಕ್ಕೆ ಬರ್ತಿಲ್ಲ. ಇದೇ ಪ್ರಾಬ್ಲಮ್ ಆಗಿರೋದು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಏನ್ ಹೇಳ್ತೀರಿ? ಪ್ರೂವ್ ಮಾಡ್ಲಿ, ಅದನ್ನ ಹೇಳಿ, ದಾಖಲೆ ಕೊಡ್ಲಿ. ಯಾಕಿದ್ರೆ ಕೊಡೋದಿಕ್ ಆಗೋದಿಲ್ಲ, ಯಾಕಿದ್ರೆ ತಪ್ಪು. ಯಾವುದೇ ಸರ್ಕಾರದ ಹಣ, ಒಂದು ಮನೆಯಲ್ಲಿ ನಾವು ಹಣವನ್ನ ಹೇಗೆ ಹೆಚ್ಚಿಡ್ತೀವ ಹಂಗಲ್ಲ, ಪ್ಲಾನಿಂಗ್ ಇರುತ್ತೆ. ಅದಕ್ಕೆ ನಾವು ಕೋಟಿ ಲಕ್ಷ ಕೋಟಿ ಅಷ್ಟು ಯಾವಾಗ್ಲೂ ಹೇಳ್ತಾ ಇರೋದು. ಮೇಡಮ್ ಒಂದ್ ನಿಮಿಷ ದಯವಿಟ್ಟು, ನೀವು ಮಾತಾಡ್ಬೇಕಾದಾಗ ನಾನು ಮಾತಾಡಬಾರ್ದು ಅಂತ ಹೇಳಿದ್ರೆ ಅದೇ ಒಂದು ರೂಲ್ ನನಗೂ ಅಪ್ಲೈ ಆಗುತ್ತೆ. ನಾನು ಮಾತಾಡ್ತಿರ್ಬೇಕಾದಾಗ ನೀವು ಮಾತಾಡಬೇಡಿ ದಯವಿಟ್ಟು. ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಪ್ಲಾನಿಂಗ್ ಮಾಡಬೇಕಾದಾಗ ಎಲ್ಲಾ ಕಡೆಯಿಂದನೂ ಸರ್ಟೆಂಟಿ ಇರುತ್ತೆ. ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅನ್ನೋದ್ರ ಬಗ್ಗೆ ಇವರು ಬರೀ ಅದನ್ನೇ ಹೇಳ್ತಾ ಇರ್ತಾರೆ. ಇವತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಆಗಿರೋದು ಪಂಚಾಯತ್ ZPD ಎಲೆಕ್ಷನ್ ಮಾಡಿಲ್ಲ ಅಂತ ವಾಪಸ್ ಕೇಂದ್ರದಿಂದ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆ ಕೊಡ್ತೀನಿ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ರಿಲೀಸ್ ಆಗಿಲ್ಲ. ಕೊಡ್ಲಿ ಅಂತ ಹೇಳಿದ್ರಲ್ಲ ದಾಖಲೆ. ಗ್ಯಾರಂಟಿ ಯೂಸ್ ಮಾಡ್ತಾ ಇಲ್ಲ ಸರ್ಕಾರದ. ಆ ಯೋಜನೆಗೆ ವಿನಿಯೋಗ ಆಗಬೇಕಲ್ಲ. 20 ಲಕ್ಷ ಬಾಕಿ ಇದೆ ಅಲ್ಲ, ಟ್ಯಾಕ್ಸ್ ಅಮೌಂಟ್ ಕೊಡಬೇಕಾಗಿತ್ತು. ಗೃಹಲಕ್ಷ್ಮಿಗೆ ಫೈನಾನ್ಸ್ ಕಮಿಷನ್ ನಮಗೆ ಈ ಸರ್ಕಾರ ಪ್ರತಿ ರಾಜ್ಯಕ್ಕೆ ಇಷ್ಟು ದುಡ್ಡು ಬಂದಿಲ್ಲ ಅಂತಂದ್ರೆ ನಿಮಗೆ ಬಹಳ ಇಷ್ಟವಾದಂತಹ ಸಬ್ಜೆಕ್ಟ್ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ. ಫೈನಾನ್ಸ್ ಕಮಿಷನ್ ಇಂದ ಏನ್ ದುಡ್ಡು ಬರುತ್ತೆ ಅದು ರಿಲೀಸ್ ಆಗಿರೋದು ಪ್ರತಿ ವರ್ಷನೂ ಅದು ರಿಲೀಸ್ ಆಗೇ ಆಗುತ್ತೆ, ಅಷ್ಟೇ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲ ರಾಜ್ಯಕ್ಕೂ ಗೊತ್ತಿರುವಂಥದ್ದು. ಅದರಲ್ಲಿ ಯಾವುದೇ ಅಂತದ್ದು ಡಿಫ್ರೆನ್ಸಸ್ ಆಗಿಲ್ಲ. ಕರ್ನಾಟಕ ಸರ್ಕಾರ ಎಸ್ಟಿಮೇಷನ್ ಮಾಡಿದಾಗ ಅವರಿಗೆ ಎಲ್ಲಾನು ಗೊತ್ತಿರುತ್ತೆ ಎಷ್ಟು ದುಡ್ಡು ಬರುತ್ತೆ ಬರೋದಿಲ್ಲ ಅಂತ. ರೆವೆನ್ಯೂ ಕಲೆಕ್ಷನ್ ಅಲ್ಲಿ ರೆವೆನ್ಯೂ ಡೆಫಿಸಿಟ್ ಆಗುತ್ತೆ. ಮೇಡಮ್ ದಯವಿಟ್ಟು ಈ ರಾಜ್ಯದಲ್ಲಿ ರೆವೆನ್ಯೂ ಡೆಫಿಸಿಟ್ ಆಗ್ತಾ ಇದೆ, ನಿಮ್ಮ ಸರ್ಕಾರ ಬಂದಾಗಿದೆ ಅಂತ ಅದು ಗೊತ್ತಿರುವಂಥದ್ದು. ಮಾತಾಡೋದಕ್ಕೆ ಬಿಡಿ ದಯವಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.